ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಂತೂ ಬೆಂಗಳೂರಲ್ಲಿ ತುಂಬಾ ಚಳಿ ಇದೆ. ಈ ಚಳಿಗೆ ನಾನು ಬಿಸಿಯಾಗಿ ಯಾವ ರೀತಿ ಅಡುಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಇವತ್ತು ನಾನು ಮಾಡ್ತಾ ಇರುವಂಥ ಅಡುಗೆ ಎಲ್ಲ ಸುಲಭವಾಗಿರೋದು, ಹಾಗೆ ಆರೋಗ್ಯಕರವಾದಂಥ ಅಡುಗೆಗಳು ಕೂಡ. ಇದರಲ್ಲೂ ಕೂಡ ಕೆಲವೊಂದೆಲ್ಲ ಮಲೆನಾಡಿನಲ್ಲಿ ಸಿಗುವಂಥ ಕೆಲವು ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನಾನಿಲ್ಲೇ ನನ್ನ ಗಾರ್ಡನಲ್ಲಿ ಕೂಡ ಈ ಸೊಪ್ಪುಗಳನ್ನೆಲ್ಲ ಬೆಳ್ಕೊಂಡಿದ್ದೀನಿ. ಆ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೇಳೆ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಹಸಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಸೊಪ್ಪುಗಳನ್ನೆಲ್ಲ ಕೊಯ್ಕೊಂಡು ಬಂದಿದ್ದೀನಿ. ಹಾಗೆ ನಾನು ಆರ್ಡರು ಕೂಡ ಇಲ್ಲಿ ಸ್ವೀಟನ್ನು ಕೂಡ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸನೂ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ. ನಾವು ಈ ಥರ ಒಂದೇ ಸಲ ಎಲ್ಲ ಕೆಲಸ ಮಾಡ್ತಾ ಬಂದುಬಿಟ್ರೆ ಬೇಗ ನಮ್ಮ ಅಡುಗೆ ಮನೆ ಕೆಲಸ ಮುಗಿದ್ಬಿಡುತ್ತೆ. ಬನ್ನಿ, ಇವಾಗ ನಾನು ಯಾವ ರೀತಿಯಲ್ಲಿ ಅಡುಗೆಗಳನ್ನು ಮಾಡಿದ್ದೀನಿ ಅಂತ ಶಾರ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಮೊದಲಿಗೆ ನನ್ನ ಟೆರೆಸ್ಸಿಂದ ಬಸಳೆ ಸೊಪ್ಪನ್ನು ಕೊಯ್ಕೊಂಡು ಬಂದೆ. ಬಸಳೆ ಸೊಪ್ಪು ಹಾಗೆ ಎಲ್ಲುವರಿಗೆ ಕುಡಿ ಮತ್ತು ಕನ್ನೆ ಕುಡಿ ಅಂತ ಹೇಳ್ತೀವಿ. ಇದಕ್ಕೆ ಸೋರಲೆ ಕುಡಿ ಅಂತ ಕೂಡ ಹೇಳ್ತಾರೆ. ಇದರಿಂದ ನಾವು ಚಟ್ನಿ, ಗೊಜ್ಜು, ಕಟ್ನೆ ಈ ತರಹ ಅಡುಗೆಗಳನ್ನೆಲ್ಲ ಮಾಡ್ಬೋದು. ಇದು ಕೂಡ ನಮ್ಮ ದೇಹವನ್ನು ಬಿಸಿಯಾಗಿಡುತ್ತೆ ಚಳಿಗಾಲದಲ್ಲಿ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಇದನ್ನು ತುಂಬಾ ಉಪಯೋಗಿಸ್ತಾರೆ. ನೋಡಿ, ಈ ಥರ ಇರುತ್ತೆ. ಇದು ಸೋರಲೆ ಕುಡಿ ಅಂತ. ಇದರಿಂದ ಮಾಡುವಂಥ ರೆಸಿಪಿಗಳನ್ನು ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ಇವತ್ತು ಮತ್ತೆ ನಾನು ಈ ತರಹ ಸೊಪ್ಪುಗಳಿಂದ ಮಾಡುವಂಥ ರೆಸಿಪಿಯನ್ನು ಶಾರ್ಟಾಗಿ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ನಾನು ಎಲ್ಲರಿಗೆ ಸೊಪ್ಪನ್ನು ಕೂಡ ಕೊಯ್ಕೊಂಡು ಬಂದೆ. ಎಲ್ಲರಿಗೆ ಸೊಪ್ಪಿನಿಂದ ನಾನು ಇವತ್ತು ಕಟ್ನೆಯನ್ನು ಕೂಡ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನನ್ನ ಚಾನಲನ್ನು ಇನ್ನೂ ತನಕ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಸೊಪ್ಪುಗಳನ್ನೆಲ್ಲ ನಾನು ಕ್ಲೀನಾಗಿ ತೊಳೆದುಕೊಂಡು ಉಪ್ಪು ಹಾಕಿ ನಂತರ ಮತ್ತೆ ಇದನ್ನು ಸ್ವಲ್ಪ ಒರೆಸಿ ಇಟ್ಕೋತಾ ಇದ್ದೀನಿ. ಯಾಕೆಂದರೆ ನೀರಿನ ಅಂಶ ಇದ್ದರೆ ಹುರಿಬೇಕಿದ್ರೆ ತುಂಬ ಸಿಡಿಯುತ್ತೆ ಅಂತ. ನಂತರ ನಾನಿಲ್ಲಿ ಬಸಳೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಂಡೆ. ಹಾಗೆ ನೋಡಿ, ಎಲ್ಲರಿಗೆ ಮತ್ತು ಸೋರಲೆ ಕುಡಿ ಎರಡನ್ನೂ ಸೇರಿಸ್ಕೊಂಡು ನಾನಿಲ್ಲಿ ಕಟ್ನೆಯನ್ನು ಮಾಡೋದಕ್ಕೆ ಅಂತ ರೆಡಿ ಮಾಡಿಕೊಂಡೆ. ನಾನು ಇವಾಗ ಬೇಳೆಯನ್ನು ಬೇಯಿಸ್ಕೊಂಡು ಬೇಳೆ ಬೆಂದ ನಂತರ ಇದಕ್ಕೆ ಸೊಪ್ಪು ಮತ್ತು ಈರುಳ್ಳಿಯನ್ನು ಕೂಡ ಹೆಚ್ಚಿ ಹಾಕ್ಕೊಂಡೆ. ನಂತರ ನಾನು ಇದಕ್ಕೆ ನಾನು ಮಾಡಿರುವಂಥ ಸಾಂಬಾರು ಪೌಡರನ್ನೇ ಹಾಕಿ ಸಾಂಬಾರು ಮಾಡ್ತೀನಿ. ಹಾಗೆ ಇವಾಗ ನೋಡಿ, ನಾನಿಲ್ಲಿ 1 ಚಮಚ ತುಪ್ಪದಲ್ಲಿ ಈ ಸೊಪ್ಪುಗಳಂದೆ ಅಲ್ವಾ, ನಾನು ಸೋರಲೆ ಕುಡಿ ಮತ್ತು ಕನ್ನೆ ಕುಡಿ ಈ ಸೊಪ್ಪುಗಳನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಅದರ ಜೊತೆ 1 ಚಮಚ ಜೀರಿಗೆ, ಹಾಗೆ 1 ಚಮಚ ಕಾಳು ಮೆಣಸನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಕಟ್ನೆಗೆ. ನೋಡಿ, ಇವಾಗ ನಾನು ಇದಕ್ಕೆ ನಾನು ಮಾಡಿರುವಂಥ ಸಾಂಬಾರು ಪೌಡರ್ಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ತುಂಬ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡು ಬೆಂದಂತಹ ಬೇಳೆ ಮತ್ತು ಸೊಪ್ಪಿಗೆ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಇವಾಗ ಸೊಪ್ಪುಗಳ ಸಾಂಬಾರು ರೆಡಿ ಆಯಿತು. ನೋಡಿ, ನಾನು ಇವಾಗ ಹುರ್ಕೊಂಡಂತಹ ಜೀರಿಗೆ, ಕಾಳುಮೆಣಸು, ಸೊಪ್ಪುಗಳನ್ನೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನು ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋತೀನಿ. ಇದನ್ನು ಕೂಡ ಅಷ್ಟೇ ತುಂಬ ನುಣ್ಣಗೆ ರುಬ್ಕೋಬೇಕಾಗತ್ತೆ, ಇಲ್ಲಾಂದರೆ ಸೊಪ್ಪುಗಳೆಲ್ಲ ಹಾಗಾಗಿ ಸಿಗುತ್ತೆ ಬಾಯಿಗೆ. ತುಂಬ ನುಣ್ಣಗೆ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕಿ ಬೇಕಷ್ಟು ನೀರನ್ನು ಸೇರಿಸ್ಕೋಬೇಕು. ತುಂಬ ತೆಳ್ಳಗೆ ಮಾಡಬಾರ್ದು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಕೆಲವೊಬ್ಬರೆಲ್ಲ ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾರೆ. ತುಂಬ ಅಲ್ಲ, ಒಂದು 1/4 ಚಮಚದಷ್ಟು ಬೆಲ್ಲವನ್ನು, ಅಂದರೆ ಅದು ರುಚಿ ಬ್ಯಾಲೆನ್ಸ್ ಆಗೋದಕ್ಕೆ ಅಂತ ನಾವು ಸಾಂಬಾರ್ಗೂ ಕೂಡ ಸ್ವಲ್ಪ ಬೆಲ್ಲವನ್ನು ಹಾಕ್ತೀವಿ, ಒಂದು 1/4 ಚಮಚದಷ್ಟು. ಇದನ್ನು ಇವಾಗ ಚೆನ್ನಾಗಿ ನಾವು ಬಿಸಿ ಮಾಡಿದರೆ ಆಯಿತು. ಕೆಲವೊಬ್ಬರೆಲ್ಲ ಈ ಕಟ್ನೆಗೆ ಲಿಂಬು ರಸವನ್ನು ಹಾಕ್ತಾರೆ, ಕೆಲವೊಬ್ಬರು ಮಜ್ಜಿಗೆಯನ್ನು ಕೊನೆಯಲ್ಲಿ ಸೇರಿಸ್ತಾರೆ. ಎರಡೂ ರೀತಿಯಲ್ಲಿ ಕಟ್ನೆಯನ್ನು ಮಾಡ್ತಾರೆ. ಇದು ಮಳೆ ಮತ್ತು ಚಳಿ ಇದ್ದಾವಾಗ ಈ ಕಟ್ನೆ ತುಂಬಾ ರುಚಿಕರವಾಗಿರುತ್ತೆ, ಬಿಸಿ ಬಿಸಿ ಅನ್ನದ ಜೊತೆಗೆ ಊಟ ಮಾಡೋದಕ್ಕೆ ಅಂತ. ಈ ಥರವಾಗಿ ಸುಲಭವಾಗಿ ನಮ್ಮ ಮನೆಯಲ್ಲೇ ಬೆಳೆದಂತಹ ಸೊಪ್ಪುಗಳಿಂದ ಅಡುಗೆಯನ್ನು ಕೂಡ ಮಾಡ್ಬೋದು. ಹಾಗೆ ನಾನು ಪಲ್ಯವನ್ನು ಮಾಡಿಲ್ಲಾಗಿತ್ತು, ಅದಕ್ಕೋಸ್ಕರ ನಾನು ರಾತ್ರಿ ನೆನೆಸಿಟ್ಟಂಥ ಈ ಕಾಬೂಲ್ ಕಡಲೆಯನ್ನು ಬೇಯಿಸ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಮಧ್ಯಾಹ್ನನೇ ಮಾಡಿಟ್ಬಿಟ್ರೆ ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಆಗುತ್ತೆ ಅಂತ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಬೇಕಿದ್ರೂ ಆಗುತ್ತೆ, ಸಾಯಂಕಾಲವೂ ಆಗುತ್ತೆ ಅಂತ ಇದನ್ನು ಇವಾಗ ಚೆನ್ನಾಗಿ ಮೆತ್ತಿಗೆ ಬೇಯಿಸ್ಕೊತಾ ಇದ್ದೀನಿ. ನಾನು ಮಾಡುವಂಥ ವಿಧಾನವನ್ನು ಹೇಳ್ತೀನಿ, ಕಾಬೂಲ್ ಚನ್ನ ಮಸಾಲವನ್ನು ಯಾವ ರೀತಿ ಮಾಡ್ತೀನಿ ಅಂತ. ಇದನ್ನು ಇವಾಗ ನಾನು ಚೆನ್ನಾಗಿ ಮೆತ್ತಿಗೆ ಬೇಯಿಸ್ಕೊತಾ ಇದ್ದೀನಿ. ಒಂದು 4-5 ವಿಷಲನ್ನು ಹೊಡಿಸಿದ್ದೀನಿ. 4-5 ವಿಷಲ್ಗೆ ಇದು ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ನಂತರ ನಾನು ಇದಕ್ಕೆ ಮಸಾಲವನ್ನು ರುಬ್ಕೋತೀನಿ. ಮಸಾಲಕ್ಕೆ ನಾನಿಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತೀನಿ. ಹಾಗೆ ಜೀರಿಗೆ, ಶುಂಠಿಯನ್ನು ಹಾಕಲೇಬೇಕು, ಯಾಕೆಂದರೆ ಕಡಲೆಕಾಳಾಗಿರೋದ್ರಿಂದ. ಹಾಗೆ ಕೊನೆಯಲ್ಲಿ ಲಿಂಬು ರಸವನ್ನು ಹಾಕ್ತೀನಿ. ಉಪ್ಪನ್ನು ಕೂಡ ನಾವು ರುಚಿಗೆ ತಕ್ಕಷ್ಟು ಮೊದಲೇ ಆದರೂ ಹಾಕ್ಬೋದು, ನಂತರ ಆದರೂ ಹಾಕ್ಬೋದು. ಹಾಗೆ ನಾನಿಲ್ಲಿ ಸೂಜಿ ಮೆಣಸಿನ ಪೇಸ್ಟನ್ನು ಹಾಕ್ತೀನಿ ಖಾರಕ್ಕೆ. ನೀವು ಬೇಕಿದ್ದರೆ ಹಸಿಮೆಣಸನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೋಬೋದು.
ಇವನ್ನೆಲ್ಲವನ್ನು ನಾನೀಗ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ. ಜೀರಿಗೆಯನ್ನು ಸ್ವಲ್ಪ ಜಾಸ್ತಿನೇ ಹಾಕಿದರೆ ಚೆನ್ನಾಗಿರುತ್ತೆ. ಎಲ್ಲವನ್ನು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡು ನಂತರ ಇಲ್ಲಿ ಒಗ್ಗರಣೆಯನ್ನು ಮಾಡಿ ಉದ್ದಿನಬೇಳೆ, ಸಾಸಿವೆ, ಇಂಗು ಎಲ್ಲ ಹಾಕ್ಕೊಂಡೆ. ನಂತರ ಇದಕ್ಕೆ ನಾನು ಇವಾಗ ಆಲ್ರೆಡಿ ಮಾಡ್ಕೊಂಡಂಥ ಪೇಸ್ಟನ್ನು ಸೇರಿಸ್ಕೊಂಡೆ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಎಲ್ಲ ಮಸಾಲೆನೂ ಹಸಿದಾಗಿ ಹಾಕಿರೋದ್ರಿಂದ. ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಬೆಂದಂತಹ ಕಾಬೂಲ್ ಚನ್ನವನ್ನು ಹಾಕಿ ನಾವು ಒಂದ್ಸಲ ಫ್ರೈ ಮಾಡಿ ಮೇಲಿಂದ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದರೆ ಈ ಕಾಬೂಲ್ ಚನ್ನ ಮಸಾಲ ರೆಡಿ ಆಗುತ್ತೆ. ಇದು ಊಟ ಜೊತೆಗೂ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಹಾಗೆ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ನಾವು ಈ ಥರ ಮಾಡಿಟ್ಕೊಂಡ್ರೆ ಮಕ್ಕಳಿಗೆಲ್ಲನೂ ಸಾಯಂಕಾಲ ಸ್ಕೂಲಿಂದ ಬಂದ ನಂತರ ಕೂಡ ಕೊಡ್ಬೋದು. ಹಾಗೆ ಚಪಾತಿ ಜೊತೆಗೂ ಕೂಡ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನಾನು ಬೇಯಿಸ್ಬೇಕಿದ್ರೆ ಸ್ವಲ್ಪನೇ ಉಪ್ಪು ಹಾಕಿದ್ದೆ, ನಂತರ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ನೀರೆಲ್ಲ ಆರೋ ತನಕ ಬೇಯಿಸಿದರೆ ಚೆನ್ನಾಗಾಗತ್ತೆ. ಹಾಗೆ ಇವಾಗ ಈ ಚಳಿಗಾಲದಲ್ಲಿ ಬಾಳೆಹಣ್ಣೆಲ್ಲ ತಿನ್ನೋದಕ್ಕೆ ನಮಗೆ ಇಷ್ಟ ಆಗಲ್ಲ ಅಲ್ವಾ, ಅದು ತುಂಬ ತಣ್ಣಗಾಗಿರುತ್ತೆ. ಅದಕ್ಕೋಸ್ಕರ ನಾನಿವತ್ತು ಬಾಳೆಹಣ್ಣನ್ನು ಯಾವ ರೀತಿ ಫ್ರೈ ಮಾಡಿ ಇಟ್ಟಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಹೇಳ್ತೀನಿ. ಆದರೆ ನಾನಿವತ್ತು ನೇಂದ್ರ ಬಾಳೆಹಣ್ಣಿನಿಂದ ಮಾಡಿದ್ದೀನಿ. ನೇಂದ್ರ ಬಾಳೆಹಣ್ಣು ಆದರೆ ಈ ಥರ ಫ್ರೈ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ ನಾನು ಈ ಚೆನ್ನ ಮಸಾಲಕ್ಕೆ ಕೊನೆಯಲ್ಲಿ ಸ್ವಲ್ಪ ಲಿಂಬು ರಸವನ್ನು ಹಾಕಿದೆ. ಇವಾಗ ಚೆನ್ನ ಮಸಾಲ ರೆಡಿ ಆಯಿತು. ಹಸಿ ತೆಂಗಿನಕಾಯಿಯನ್ನು ತುರಿಬೇಕಿದ್ರೆ ಮತ್ತೆ ಮೇಲ್ಗಡೆಯಿಂದ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಈ ಬಾಳೆಹಣ್ಣನ್ನು ಯಾವ ರೀತಿ ಫ್ರೈ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ನಿಮಗೆ ಬೇಕಿದ್ರೆ ಜಾಸ್ತಿ ಬೇಯಿಸ್ಕೋಬೋದು, ಇಲ್ಲಾಂದರೆ ಕಡಿಮೆ ಕೂಡ ಬೇಯಿಸ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ಕೋತೀನಿ, ಯಾಕೆಂದರೆ ನನಗೆ ತುಂಬ ಸಾಫ್ಟಾಗಿದ್ದರೆ ಚೆನ್ನಾಗಾಗಲ್ಲ ಅಂತ. ಒಂದು ತವಾದ ಮೇಲೆ ನಾವು ಈ ನೇಂದ್ರ ಬಾಳೆಯನ್ನು ಈ ಥರ ಕಟ್ ಮಾಡಿ ಈ ತವಾದ ಮೇಲೆ ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ನಾವು ಈ ಥರ ಫ್ರೈ ಮಾಡಬೇಕು. ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಇದು ಕೂಡ ಅಷ್ಟೇ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಖಂಡಿತ ನೀವು ಕೂಡ ಮಾಡಿ ನೋಡಿ. ನೇಂದ್ರ ಬಾಳೆಹಣ್ಣಿನಿಂದಲೇ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು ಹೊಸ ರೆಸಿಪಿಯ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ನಿಮಗೇನಾದರೂ ನೇಂದ್ರ ಬಾಳೆಹಣ್ಣು ಸಿಕ್ಕಿಲ್ಲ ಅಂತಂದರೆ ಬೇರೆ ಬಾಳೆಹಣ್ಣನ್ನು ನೀವು ಟ್ರೈ ಮಾಡ್ಬೋದು, ಚೆನ್ನಾಗಾಗ್ಬೋದು. ನೋಡಿ ಇವಾಗ ಎಲ್ಲ ಬಿಸಿ ಬಿಸಿಯಾಗಿರುವಂಥ ಅಡುಗೆಗಳನ್ನು ಮಾಡಿ ಆಯಿತು. ಇವಾಗ ನಾನು ಸಾಯಂಕಾಲ ತಿಂಡಿಗೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ, ಬಿಸಿ ಬಿಸಿ ಮಾಡಿಕೊಂಡು. ಮತ್ತು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಮಾಡಿಕೊಂಡು. ಚೆನ್ನ ಮಸಾಲನೂ ಇದೆ, ಹಾಗೆಯೇ ಬಾಳೆಹಣ್ಣು ಕೂಡ ಫ್ರೈ ಮಾಡಿರೋದಿದೆ. ಎಲ್ಲವನ್ನು ಒಟ್ಟಿಗೆ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.